ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಏನಪ್ಪ ಅಂತಂದ್ರೆ ಅದು ಚೆಸ್ಕಾಮ್ನಲ್ಲಿ ಯಾರೆಲ್ಲ PH ಕ್ಯಾಂಡಿಡೇಟ್ಸು ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ ಅವರಿಗೆ ಒಂದು ಮೆಡಿಕಲ್ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಈ ಲೀಸ್ಟಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು ಸಹ ಏನು ಮಾಡಬೇಕು ಅಂತಂದರೆ ಅವರು ಸೂಚಿಸಿರುವಂತಹ ಒಂದು ಡೇಟು ಮತ್ತು ಸಮಯಕ್ಕೆ ಆ ಒಂದು ಹಾಸ್ಪಿಟಲ್ ಅಥವಾ ಆಸ್ಪತ್ರೆಗೆ ಹೋಗಿ ನೀವು ಮೆಡಿಕಲ್ ಅಂದರೆ ವೈದ್ಯಕೀಯ ತಪಾಸಣೆಗೆ ಹಾಜರಾಗಬೇಕಾಗಿರುತ್ತದೆ. ಓಕೆ, ಇಲ್ಲಿ ರಿಸಲ್ಟ್ ಯಾವಾಗ ಬರ್ತದೆ ಎಂಬುದನ್ನು ಸಹ ನಾನು ಹೇಳ್ತೀನಿ. ಯಾಕಂತಂತಂದರೆ ನೀವು ನೋಡಿರ್ಬೋದು, ಇಲ್ಲಿ ಅವರು ಕೇವಲ ಬಿಟ್ಟಿರುವಂಥದ್ದು ಚೆಸ್ಕಾಮ್, ಓಕೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಈ ಒಂದು ಕಂಪನಿಯವರು ಮಾತ್ರ ಮೆಡಿಕಲ್ ಲೀಸ್ಟನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ಉಳಿದಂತೆ ಎಲ್ಲ ಒಂದು 5 ನಿಗಮದವರು ಸಹ ಈ ಒಂದು ರೀತಿಯಲ್ಲಿ PH ಕ್ಯಾಂಡಿಡೇಟ್ಸ್ಗೆ ಮೆಡಿಕಲ್ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಓಕೆ, ನಾನು KPTCL ಅವರು ಏನು ಹೇಳಿದರು ಅಂತೇಳಿ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ. ಏನಂತಂದ್ರೆ ಎಲ್ಲ ನಿಗಮದವರು ಮುಗಿಸಿದ ನಂತರ, ಅಂದರೆ ಎಲ್ಲ ಒಂದು ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿಸಿದ ನಂತರ ಬೋರ್ಡ್ ಯಾವಾಗ ತೀರ್ಮಾನ ಮಾಡುತ್ತೋ ಆಗ ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಅಂತಂದರೆ, ಅಂದರೆ ಇನ್ನೂ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿದಿಲ್ಲ. ಯಾಕಪ್ಪ ಅಂತಂದರೆ ಇನ್ನೂ PH ಕ್ಯಾಂಡಿಡೇಟ್ಸ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿದಿಲ್ಲ ಸ್ನೇಹಿತರೆ. ಆ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿದ ನಂತರ ನಿಮಗೆ ಫೈನಲ್ ರಿಸಲ್ಟು ಬರ್ತದೆ. ಓಕೆ, ಇಲ್ಲಿ ಏನಿದೆ ಇದರಲ್ಲಿ ಅಂತ ನೋಡೋದಾದರೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ 12/5/2025 15/5/2025 ನಡೆಸಲಾದಂತಹ ಸಹನಶಕ್ತಿ ಪರೀಕ್ಷೆಗೆ ಮುಂದುವರೆದಂತೆ ಶ್ರವಣದೋಷ ಮತ್ತು ಅಂಗವೈಕಲ್ಯ ಹೊಂದಿರುವಂತಹ ಕೆಳಕಂಡ ಅಭ್ಯರ್ಥಿಗಳ ಉದ್ಯೋಗ ಪ್ರಕಟಣೆ ಷರತ್ತುಗಳನ್ವಯ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆಗೆ ಒಳಪಡಿಸಬೇಕಿರುತ್ತದೆ ಅಂಕಿಸಿ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ. ಇವರೆಲ್ಲರೂ ಸಹ ಫಿಸಿಕಲ್ನ ಕ್ವಾಲಿಫೈ ಮಾಡಿದಂಥವ್ರು. ಈ 13 ಜನನು ಚೆಸ್ಕಾಮಲ್ಲಿ ಫಿಸಿಕಲ್ನ ಕ್ವಾಲಿಫೈ ಮಾಡಿದಂಥವ್ರು. ಟೋಟಲಾಗಿ 25 ಮೆಂಬರ್ಸ್ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಅವರಿಗೆ ಒಂದು ಡೇಟು ಮತ್ತು ಸಮಯವನ್ನು ನೀಡಿದ್ದಾರೆ. ಈ ಮೇಲೆ ತಿಳಿಸಿರುವಂತಹ ಅಭ್ಯರ್ಥಿಗಳು ದಿನಾಂಕ 16/7/2025 ಪೂರ್ವ, ಅಂದರೆ ಬೆಳಗ್ಗೆ 8ಕ್ಕೆ 16/7 ಜುಲೈ 7ಕ್ಕೆ ಅವರು ಬೆಳಗ್ಗೆ 8 ಗಂಟೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ KR ಮಾರುಕಟ್ಟೆ ಬೆಂಗಳೂರು ಈ ಒಂದು ಅಡ್ರೆಸ್ಗೆ ಅವರು ವೈದ್ಯಕೀಯ ಪರೀಕ್ಷೆ ಮತ್ತು ತಪಾಸಣೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ. ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಗುರುತಿನ ಚೀಟಿ, ಆಧಾರ್ ಮತ್ತು 4 ಪಾಸ್ಪೋರ್ಟ್ ಸೈಜ್ ಅಳತೆಯ ಒಂದು ಭಾವಚಿತ್ರಗಳು, ಅಂಗವಿಕಲತೆಗೆ ಸಂಬಂಧಿಸಿದಂಥ ಹಿಂದಿನ ವೈದ್ಯಕೀಯ ದಾಖಲೆಗಳು, ಅಂಗವಿಕಲತೆ ಪ್ರಮಾಣಪತ್ರ ಇತ್ಯಾದಿಗಳನ್ನು ತಮ್ಮೊಂದಿಗೆ ಜರೂರಾಗಿ ತರತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಹ ಕೊಟ್ಟಿದ್ದಾರೆ. ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಅಂದರೆ ಈ ಒಂದು 25 ಜನರು ಸಹ 16ನೇ ತಾರೀಕು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ. ಅಲ್ಲಿ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಅಲ್ಲಿ ಕ್ವಾಲಿಫೈ ಆದಂಥ ಎಲ್ಲರೂ ಸಹ 1:1 ಲೀಸ್ಟಿಗೆ ಅರ್ಹತೆಯನ್ನು ಗಳಿಸ್ತೀರಿ. ಇದೇ ರೀತಿಯಾಗಿ 5 ನಿಗಮದವರು ಸಹ ತಮ್ಮ ಒಂದು ಮೆಡಿಕಲ್ ಲೀಸ್ಟನ್ನು ಬಿಡುಗಡೆ ಮಾಡಿ ಮೆಡಿಕಲನ್ನು ಮಾಡಿದ ನಂತರ ನಿಮ್ಮ ಒಂದು 1:1 ರಿಸಲ್ಟು ಬರ್ತದೆ. ನೀವು ನೋಡಿರ್ಬೋದು, ಇದು ನಡೆದಿರುವಂಥದ್ದು ಯಾವುದು, ಚೆಸ್ಕಾಮ್ನ ಫಿಸಿಕಲ್ ನಡೆದಿರುವಂಥದ್ದು ಯಾವಾಗ ಅಂತಂದರೆ ಮೇ 12ಕ್ಕೆ. ಓಕೆ, ಮೇ 12ರಿಂದ ಮೇ 16, ಇವಾಗ ಜುಲೈ. ಈಗ ಅವರು ಮೆಡಿಕಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇನ್ನು ಫೈನಲ್ ಲಿಸ್ಟ್ ಬಿಡೋದಕ್ಕೆ ಇನ್ನೂ 2ರಿಂದ 1.5 ತಿಂಗಳು ಬೇಕಾಗುವಂತಹ ಸಮಯ ಬೇಕಾಗ್ತದೆ. ಯಾಕೆ ಅಂತಂದರೆ ಎಲ್ಲ ನಿಗಮದವರು ಸಹ ಮೆಡಿಕಲ್ ಲೀಸ್ಟನ್ನು ಬಿಟ್ಟು ಆ ಮೆಡಿಕಲ್ ಲೀಸ್ಟ್ ಕ್ವಾಲಿಫೈ ಆದಂತಹ ಅಭ್ಯರ್ಥಿಗಳು ಪ್ಲಸ್ ಕೆಟಗರಿ ವೈಸ್ ಇವೆಲ್ಲ ಲೀಸ್ಟನ್ನು ರೆಡಿ ಮಾಡಿ ನಂತರ KPTCL ಅವರಿಗೆ ಹೇಳಿದ ನಂತರ KPTCL ಅವರು ಯಾವಾಗ ತೀರ್ಮಾನ ಮಾಡ್ತಾರೋ ಆವಾಗ ಎಲ್ಲ ನಿಗಮದವರು ಒಂದು ರಿಸಲ್ಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಇದಕ್ಕೆ ಇನ್ನೂ ಪ್ರೊಸೆಸ್ ಬಾಕಿ ಇರುವ ಕಾರಣಕ್ಕಾಗಿ
ಇನ್ನೂ ಸ್ವಲ್ಪ ದಿನಗಳ ಕಾಲ ಡಿಲೇ ಆಗ್ತಿದೆ ಸ್ನೇಹಿತರೆ ಈ ಒಂದು ಫೈನಲ್ ರಿಸಲ್ಟ್ ಬರೋದಕ್ಕೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಈ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಇನ್ನೊಂದು ಏನು ವಿನಂತಿ ಅಂತಂದರೆ, ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡ 5K ಸಬ್ಸ್ಕ್ರೈಬರ್ಸ್ಗೆ ಸನಿಹದಲ್ಲಿದೆ. ಪ್ರತಿಯೊಬ್ಬರು ಸಹ ತಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.